ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ಒಂದು ಪ್ರೆಸೆಂಟೇಷನ್ನ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಟುಡೇ ವಾಟ್ ವಿ ಗೋಯಿಂಗ್ ಟು ಡಿಸ್ಕಸ್ ಇಸ್ ದಿ ಸ್ಕೀಮ್ಸ್ ಅಂಡರ್ ಡಿಫ್ರೆಂಟ್ ಮಿನಿಸ್ಟ್ರೀಸ್. ಭಾರತ ಸರ್ಕಾರದ ಅಡಿಯಲ್ಲಿ ಅನೇಕ ಸಚಿವಾಲಯಗಳು ಬರುತ್ತೆ. ಸೊ ಈ ಸಚಿವಾಲಯಗಳ ಅಡಿಯಲ್ಲಿ ರೀಸೆಂಟಾಗಿ ಟು ಸೇ 2018 to 20 ಏನೇನು ಸ್ಕೀಮ್ಸ್ನ ಅವರು ಫಾರ್ಮುಲೇಟ್ ಮಾಡಿದ್ದಾರೆ, ಆ ಸ್ಕೀಮ್ಸ್ ಅಡಿಯಲ್ಲಿ ಅವರು ಏನೇನು ಕೆಲಸ ಮಾಡೋದಕ್ಕೆ ಅವರು ಇಂಟೆನ್ಷನಲ್ಲಿದ್ದಾರೆ. ಸೊ ಈ ಎಲ್ಲ ಪ್ರೋಗ್ರಾಮ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸಿ ದರ್ ಆರ್ ಸೋ ಮೆನಿ ಅಥವಾ ನ್ಯೂಮರಸ್ ಮಿನಿಸ್ಟ್ರೀಸ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಕುಡ್ ಬಿ ರೈಲ್ವೆ ಮಿನಿಸ್ಟ್ರಿ, ಇಟ್ ಕುಡ್ ಬಿ ಟೂರಿಸಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಹೆಲ್ತ್ ಮಿನಿಸ್ಟ್ರಿ ಅಥವಾ ಟ್ರೈಬಲ್ ಮಿನಿಸ್ಟ್ರಿ. ಈ ಥರ ದರ್ ಆರ್ ಸೋ ಮೆನಿ ಮಿನಿಸ್ಟ್ರೀಸ್. So under each ministry there will be so many schemes launched for the welfare of the people ಅಥವಾ infrastructure development. ಸೊ ಈ ಎಲ್ಲ ಸ್ಕೀಮ್ಸ್ ಬಗ್ಗೆ ಯೂಶಲಿ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಆ ಉದ್ದೇಶದಿಂದ ನಾನಿವತ್ತು ಈ ಟಾಪಿಕ್ನ ತಗೊಂಡು ನಿಮ್ಮ ಜೊತೆ ಚರ್ಚೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಮಿನಿಸ್ಟ್ರಿ ಆಫ್ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಏನೇನು ಸ್ಕೀಮ್ಸ್ 2018ರಿಂದ 2020ರವರೆಗೆ ಏನೇನು ಸ್ಕೀಮ್ಸ್ ಬಂದಿದೆ ಅನ್ನೋದನ್ನು ಚರ್ಚೆ ಮಾಡೋಣ. ಈ ಪ್ರೋಗ್ರಾಮ್ಸ್ ನಿಮಗೆ KS ಪ್ರಿಲಿಮ್ಸಿಂದ ಹಿಡಿದು FDA, SDA ಅವ್ರ ಈವನ್ PSI, PC ಎಕ್ಸಾಮ್ಸ್ಗೆ ಕೂಡ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್ ದ ಡಿಸ್ಕಷನ್ ಆನ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಆ್ಯಂಡ್ ದಿ ಸ್ಕೀಮ್ಸ್ ವಿಚ್ ಆರ್ ಲಾಂಚ್ಡ್ ಅಂಡರ್ ದಿ ಸೇಮ್. ಓಕೆ, ಸೊ ದ ಫಸ್ಟ್ ಮಿನಿಸ್ಟ್ರಿ ದ ಸ್ಕೀಮ್ ವಿಚ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಈಸ್ ಟ್ರೈನ್ 18 ಅಥವಾ ಒಂದೇ ಭಾರತ್ ಟ್ರೈನ್ ಅನ್ನೋ ಪ್ರೋಗ್ರಾಮ್. ಓಕೆ, ಸೊ ರೈಲು 18 ಅಥವಾ ಒಂದೇ ಭಾರತ್ ರೈಲು ಅನ್ನೋ ಸ್ಕೀಮ್ ಬಗ್ಗೆ ನಾನು ಮಾತಾಡ್ತೀನಿ. ನಾವು ವಾಟ್ ಈಸ್ ದಿಸ್? ದಿಸ್ ಇಸ್ ಇಂಡಿಜಿನಸ್ಲಿ ಮ್ಯಾನುಫ್ಯಾಕ್ಚರ್ಡ್ ಸೆಮಿ ಹೈ ಸ್ಪೀಡ್ ಟ್ರೈನ್ಸ್. ಇಂಡಿಜಿನಸ್ಲಿ ಅಂದ್ರೇನು? ಸ್ಥಳೀಯವಾಗಿ ತಯಾರಿಸಲಾಗಿರ್ತಕ್ಕಂಥ ರೈಲ್ವೆಗಳು. ಇದರ ಉದ್ದೇಶ ಏನು ಅಂದರೆ ಇಟ್ ಹ್ಯಾಸ್ ಅ ಸ್ಪೀಡ್ ಲಿಮಿಟ್ ಆಫ್ 160 km/h. ನಿಮ್ಗೆ ಗೊತ್ತಿರಲಿ ಫ್ರೆಂಡ್ಸ್, ದಿ ಆವರೇಜ್ ಸ್ಪೀಡ್ ಆಫ್ ಇಂಡಿಯನ್ ರೈಲ್ವೇಸ್ ಈಸ್ ಸಮ್ವೇರ್ ಬಿಟ್ವೀನ್ 70 to 80 km/h. So this is the average speed of the Indian railways. So under this particular scheme, the speed is going to be increased up to 160 km/h. ಓಕೆ, ಸೊ ಈ ಥರ ರೈಲ್ವೇಸ್ನ ಸ್ಟಾರ್ಟ್ ಮಾಡುವುದರ ಸಲುವಾಗಿ ಬಂದಿರತಕ್ಕಂಥ ಪ್ರೋಗ್ರಾಮ್ನ ನಾವೇನಂತೀವಿ? ಟ್ರೈನ್ 18 ಅಥವಾ ಒಂದೇ ಭಾರತ್ ಟ್ರೈನ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಟ್ರೈನ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇಂಡಿಜಿನಸ್ಲಿ, ಅಂದರೆ ಸ್ಥಳೀಯವಾಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪೆರಂಬೂರ್, ಚೆನ್ನೈಯಲ್ಲಿ ಬರುತ್ತೆ. ಓಕೆ, ಸೊ ಇಟ್ ಕಮ್ಸ್ ಇನ್ ಪೆರಂಬೂರ್, ಚೆನ್ನೈ, ತಮಿಳ್ನಾಡಲ್ಲಿ ಇರುತ್ತೆ. ಓಕೆ, ಸೊ ಅಂಡರ್ ದಿಸ್ ಸ್ಕೀಮ್ಸ್ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ 2 trains. ಒನ್ ಈಸ್ ಫ್ರಮ್ ನ್ಯೂ ಡೆಲ್ಲಿ ಟು ವಾರಣಾಸಿ, ಒಂದು ನವದೆಹಲಿಯಿಂದ ವಾರಣಾಸಿವರೆಗೆ ಒಂದು ಟ್ರೈನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ರೀಸೆಂಟ್ಲಿ ಡೆಲ್ಲಿ ಟು ಕತ್ರಾ ಇನ್ನೊಂದು ಟ್ರೈನ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಇನ್ ಕೇಸ್ ಆಫ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಸ್ಕೀಮ್ ವಿಚ್ ಇಸ್ ಕಾಲ್ಡ್ ಆಸ್ ಸ್ಮಾರ್ಟ್ ಕೋಚ್. ಈ ಸ್ಕೀಮ್ನ ಮೇನ್ ಇಂಟೆನ್ಷನ್ ಈಸ್ ಫಾರ್ ದಿ ಸೇಫ್ಟಿ ಇಂಪ್ರೂವ್ಮೆಂಟ್. ಸ್ಮಾರ್ಟ್ ಕೋಚ್ ಅಂತ ಕರಿತೀವಿ. ಇದು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂದರೆ ಸುರಕ್ಷತಾ ಸುಧಾರಣೆಗಳನ್ನ ಮಾಡೋ ಉದ್ದೇಶದಿಂದ ಮಾಡಿದ್ದಾರೆ. ಲೆಟ್ಸ್ ಸಿ ವಾಟ್ ಈಸ್ ದೇರ್ ಅಂಡರ್ ದಿಸ್. ಸೊ ಇಟ್ ಹ್ಯಾಸ್ ಅ ಡಯಾಗ್ನೋಸ್ಟಿಕ್ ಸಿಸ್ಟಮ್ ಟು ಮಾನಿಟರ್ ಬೇರಿಂಗ್ ವೈಬ್ರೇಷನ್ಸ್ ಆ್ಯಂಡ್ ಇಟ್ ಪ್ರೊವೈಡ್ಸ್ ಅಡ್ವಾನ್ಸ್ ಇನ್ಫಾರ್ಮೇಷನ್ ಆನ್ ಹೆಲ್ತ್ ಆಫ್ ದಿ ಬೇರಿಂಗ್ ವೀಲ್ ಆ್ಯಂಡ್ ಟ್ರ್ಯಾಕ್ಸ್. ಇದೇನು ಮಾಡುತ್ತಂದರೆ ಟ್ರೈನ್ ವೀಲ್ಸಲ್ಲಿ ಬೇರಿಂಗ್ಸ್ ಇರುತ್ತೆ. ಓಕೆ, ಯೂಶಲಿ ಟ್ರೈನ್ ಆಕ್ಸಿಡೆಂಟ್ಸ್ ಅಥವಾ ಹಳಿ ತಪ್ಪೋದು ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಈ ಬೇರಿಂಗ್ಸ್ ವೀಕ್ ಆದಾಗ ಅಥವಾ ಟ್ರ್ಯಾಕ್ಸಲ್ಲಿ ಏನಾದರೂ ಕ್ರ್ಯಾಕ್ಸ್ ಇದ್ದಾಗ ಈ ಥರ ಅನಾಹುತಗಳು ಹೆಚ್ಚಾಗುತ್ತೆ. ಸೊ ಈ ಅನಾಹುತಗಳನ್ನ ತಡೆಯೋದಕ್ಕೆ ಒಂದು ಟೆಕ್ನಾಲಜಿ ಬಂದಿದೆ. ದೇ ಹ್ಯಾವ್ ಇನ್ಕ್ಲೂಡೆಡ್ ದಟ್ ಪರ್ಟಿಕ್ಯುಲರ್ ಟೆಕ್ನಾಲಜಿ. ದಟ್ ಟೆಕ್ನಾಲಜಿ ದೇ ಹ್ಯಾವ್ ನೇಮ್ಡ್ ಇಟ್ ಆಸ್ ಸ್ಮಾರ್ಟ್ ಕೋಚ್ ಟೆಕ್ನಾಲಜಿ. ಇಲ್ಲೇನಾಗುತ್ತೆ ಅಂದರೆ ದಿಸ್ ಇಸ್ ಅ ಆಟೋಮೇಟೆಡ್ ಡಯಾಗ್ನೋಸ್ಟಿಕ್ ಸಿಸ್ಟಮ್. ಯಾರು ಮ್ಯಾನ್ಯುಯಲಿ ಬಂದು ಅಲ್ಲೇನು ತಪಾಸಣೆ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅನ್ ಆಟೋಮ್ಯಾಟೆಡ್ ಡಯಾಗ್ನೋಸ್ಟಿಕ್ ಸಿಸ್ಟಮ್, ತಪಾಸಣೆ ವ್ಯವಸ್ಥೆ. ಇದೇನಾಗುತ್ತೆ, ಇಫ್ ದೆರ್ ಆರ್ ಎನಿ ಮೈನರ್ ಡಿಫೆಕ್ಟ್ಸ್ ಇನ್ ದಿ ಬೇರಿಂಗ್ಸ್ ಆಗಲಿ ಅಥವಾ ಟ್ರ್ಯಾಕ್ಸ್ ಆಗಲಿ, ಇಟ್ ಸೆಂಡ್ಸ್ ಸಿಗ್ನಲ್ಸ್ ಟು ದಿ ರೈಲ್ವೆ ಅಥವಾ ಗಾರ್ಡ್ಸ್ ಇರ್ತಾರಲ್ವ, ಅವರಿಗೆ ಅದು ಸಿಗ್ನಲ್ ಬರುತ್ತೆ. ಸೊ ದೆನ್ ದೇ ಆರ್ ಗೋಯಿಂಗ್ ಟು ಚೆಕ್ ಇಟ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ರೆಕ್ಟಿಫೈ ಇಟ್. ಸೊ ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಬಿ implemented in smart coach. This is the main function actually. Idar jote there are many other things which are going to be included here, like
CCTV ಅಥವಾ if any passenger wants to talk to the guard directly, ಟಾಯ್ಲೆಟ್ಸ್ ಇರುತ್ತಲ್ವಾ, ಅಲ್ಲಿ ಒಂದು ಬಟನ್ ಇರುತ್ತೆ. ಇಫ್ ಯು ಪ್ರೆಸ್ ದ ಬಟನ್ ಯು ಕ್ಯಾನ್ ಟಾಕ್ ಟು ದಿ ರೈಲ್ವೆ ಗಾರ್ಡ್ಸ್ ಡೈರೆಕ್ಟ್ಲಿ. ಇದೆಲ್ಲ ಫೀಚರ್ಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಔಟ್ ಆಫ್ ಆಲ್ ದಿ ಫೀಚರ್ಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಸ್ಕೀಮ್. ಸೊ ಇಟ್ಸ್ ಕಾಲ್ಡ್ ಆಸ್ ರೇಲ್ ಮದದ್. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ರೇಲ್ ಮದದ್ ಸ್ಕೀಮ್ ಅಂತ ಕರಿತೀವಿ ಅಥವಾ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಮದದ್ ಅಂದ್ರೆ ಏನು? ಹಿಂದಿ ಭಾಷೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಮದದ್ ಅಂದ್ರೆ ಸಹಾಯ. ಓಕೆ, ಸೊ ಈ ಪ್ರೋಗ್ರಾಮ್ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ದಿ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ದೂರು ನಿರ್ವಹಣೆಗೋಸ್ಕರ ಇದನ್ನ ಸ್ಕೀಮ್ನ ತಯಾರಿ ಮಾಡಿದ್ದಾರೆ. ಅಂಡರ್ ವಿಚ್ ಇಟ್ ಈಸ್ ದಿ ಓನ್ಲಿ ಪೋರ್ಟಲ್ ಫಾರ್ ರೆಡ್ರೆಸಲ್ ಆಫ್ ಕಸ್ಟಮರ್ಸ್ ಗ್ರೀವೆನ್ಸಸ್. ಗ್ರಾಹಕರಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನ ಈ ಪೋರ್ಟಲ್ ಅಲ್ಲಿ ನಾವು ಸಬ್ಮಿಟ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದಿ ಪೋರ್ಟಲ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಗ್ರೀವೆನ್ಸಸ್ ಆಫ್ ದಿ ಪ್ಯಾಸೆಂಜರ್ಸ್ ಅಥವಾ ಕಸ್ಟಮರ್ಸ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ರೇಲ್ ಮದದ್ ಪ್ರೋಗ್ರಾಮ್. ನೆಕ್ಸ್ಟ್ ಸ್ಕೀಮ್ ಬಂದು ವಿ ಕಾಲ್ ಇಟ್ ಆಸ್ ಮಿಷನ್ ರಫ್ತಾರ್. ಮಿಷನ್ ರಫ್ತಾರ್. Now, what do you mean by Mission Raftar? Its intention is to doubling of average speed of Indian rails. Okay, ಅಂದ್ರೆ ಸರಾಸರಿ ವೇಗವನ್ನು ದ್ವಿಗುಣಗೊಳಿಸುವ ಕಾರ್ಯಕ್ರಮವನ್ನು ನಾವು ಮಿಷನ್ ರಫ್ತಾರ್ ಅಂತ ಕರಿತೀವಿ. ಯಾವ ಟ್ರೈನ್ಸ್ ನ ಸ್ಪೀಡ್ ದೇ ಆರ್ ಪ್ಲಾನಿಂಗ್ ಟು ಇನ್ಕ್ರೀಸ್ ಅಂದ್ರೆ ನಾನ್ ಸಬ್ ಅರ್ಬನ್ ಪ್ಯಾಸೆಂಜರ್ ಟ್ರೈನ್ಸ್, ಅಂದ್ರೆ ಲೋಕಲ್ ಟ್ರೈನ್ಸ್ ಅಲ್ಲ. ದೀಸ್ ಆರ್ ನಾನ್ ಅರ್ಬನ್ ಪ್ಯಾಸೆಂಜರ್ ಟ್ರೈನ್ಸ್ನ ಸ್ಪೀಡ್ನ ಆಲ್ಮೋಸ್ಟ್ ಡಬಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಬೈ 25 ಕಿಲೋಮೀಟರ್ಸ್ ಪರ್ ಅವರ್ ಇನ್ ದಿ ನೆಕ್ಸ್ಟ್ 5 years. ಮುಂದಿನ 5 ವರ್ಷಗಳಲ್ಲಿ ಅಟ್ಲೀಸ್ಟ್ 25 ಕಿಲೋಮೀಟರ್ ಪರ್ ಅವರ್ ಇನ್ಕ್ರೀಸ್ ಮಾಡೋ ಪ್ಲಾನ್ ಅಲ್ಲಿ ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಆವರೇಜ್ ಸ್ಪೀಡ್ ಈಸ್ ಅರೌಂಡ್ 70 to 80 ಕಿಲೋಮೀಟರ್ಸ್ ಪರ್ ಅವರ್. ಸೊ ಇದಕ್ಕೆ ದೇ ಆರ್ ಪ್ಲಾನಿಂಗ್ ಟು ಇನ್ಕ್ರೀಸ್ ಬೈ another 25 kilometers in another 5 years. Okay, that scheme is called as Mission Raftar. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಅಂತ್ಯೋದಯ ಟ್ರೈನ್ಸ್. ಓಕೆ, ಅಂತ್ಯೋದಯ ರೈಲುಗಳು. ಸೊ ಇದೇನು ಅಂದ್ರೆ ಇಟ್ ಈಸ್ ದ ಲಾಂಗ್ ಡಿಸ್ಟೆನ್ಸ್ ಫುಲ್ಲಿ ಅನ್ರಿಸರ್ವ್ಡ್ ಟ್ರೈನ್. ಅಂದ್ರೆ ದೂರ ಪ್ರಯಾಣದ ಸಂಪೂರ್ಣವಾಗಿ ಕಾಯ್ದಿರಿಸದ ರೈಲು. ಯೂಶಲಿ ಏನಂದ್ರೆ ಅನ್ರಿಸರ್ವ್ಡ್ ಟ್ರೈನ್ಸ್ ಎಲ್ಲ ಲೋಕಲ್ ಟ್ರೈನ್ಸ್ ಇರುತ್ತೆ. ಅಂದ್ರೆ ಒನ್ ಸ್ಮಾಲ್ ಟೌನ್ ಟು ಅನದರ್ ಸ್ಮಾಲ್ ಟೌನ್ ಇಫ್ ಯು ವಾಂಟ್ ಟು ಟ್ರಾವೆಲ್, ನೀವು ಮುಂಚೆನೇ ರಿಸರ್ವ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಯು ಕ್ಯಾನ್ ಸ್ಟಿಲ್ ಗೋ ಟು ದ ಟ್ರೈನ್, ಬುಕ್ ಆನ್ ದಿ ಸ್ಪಾಟ್ ಅಂಡ್ ಗೆಟ್ ದ ಟಿಕೆಟ್ಸ್. ಬಟ್ ದಿಸ್ ಇಸ್ ದ ಸ್ಕೀಮ್. ಅಂತ್ಯೋದಯ ಸ್ಕೀಮಲ್ಲಿ ಏನಾಗಿದೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಸ್ ಕೂಡ ನೀವು ಡೈರೆಕ್ಟ್ಲಿ ಗೋ ಟು ದ ಸ್ಟೇಷನ್ ಅಂಡ್ ಯು ಕ್ಯಾನ್ ಸ್ಟಿಲ್ ಬುಕ್ ದ ಟಿಕೆಟ್ಸ್. ಸೊ ಈ ಪ್ರೋಗ್ರಾಮ್ನ ನಾವೇನಂತ ಕರಿತೀವಿ ಅಂದರೆ ಅಂತ್ಯೋದಯ ಟ್ರೈನ್ಸ್ ಅಥವಾ ಅಂತ್ಯೋದಯ ರೈಲುಗಳು ಅಂತ ಕರಿತೀವಿ. ಓಕೆ, ನಾವು ನೆಕ್ಸ್ಟ್ ವಿಲ್ ಸಿ ಅಬೌಟ್ ದಿ ನೆಕ್ಸ್ಟ್ ಪ್ರೋಗ್ರಾಮ್ ವಿಚ್ ಇಸ್ ಕಾಲ್ಡ್ ಆಸ್ ದೀನ್ ದಯಾಳ್ ಕೋಚಸ್. What do you mean by Deen Dayal coaches? It is the passengers who cannot afford to spend much. ಯಾವ ಪ್ರಯಾಣಿಕರಿಗೆ ಹೆಚ್ಚು ಖರ್ಚು ಮಾಡಲು ಸಾಧ್ಯವಾಗದಂಥವರಿಗೆ ರಿಯಲ್ ರೈಲ್ ಟ್ರಾವೆಲ್ ಅಥವಾ ರೈಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೋಸ್ಕರ ಈ ವಿಶೇಷ ಟ್ರೈನ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಅಂದರೆ ನಾರ್ಮಲ್ ಟ್ರೈನ್ಸಲ್ಲಿ ವಿಲ್ ನಾಟ್ ಹ್ಯಾವ್ ಎನಿ ಗುಡ್ ಫೆಸಿಲಿಟೀಸ್. CC cameras ಇರ್ಬೋದು, ಸೆಕ್ಯೂರಿಟಿ ಫೆಸಿಲಿಟೀಸ್ ಇರ್ಬೋದು, ಆಲ್ ದೋಸ್ ಥಿಂಗ್ಸ್ ವಿಲ್ ನಾಟ್ ಬಿ ದೇರ್ ಇನ್ ದಿ ರೆಗ್ಯುಲರ್ ಟ್ರಾವೆಲ್ ಟ್ರೈನ್ಸ್. ಬಟ್ ಆ ಕಡಿಮೆ ಅಫೋರ್ಡಬಲ್ ಪ್ರೈಸ್ಗೂ ಟು ಗಿವ್ ಬೆಸ್ಟ್ ಫೆಸಿಲಿಟೀಸ್ ದಿ ನೆಕ್ಸ್ಟ್ ಸ್ಕೀಮ್ ವಿಚ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ಅದನ್ನೇನಂತ ಕರಿತೀವಿ ಅಂದರೆ ದೀನ್ ದಯಾಳ್ ಕೋಚಸ್ ಅಂತ ಕರಿತೀವಿ. ಬಿಕಾಸ್ ವಿ ನೋ ದ್ಯಾಟ್ ಜನರಲಿ those people who cannot afford to pay money ಅವ್ರೇನು ಮಾಡ್ತಾರೆ, ಯೂಶಲಿ ಜನರಲ್ ಕೋಚಸ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ, ಸಾಮಾನ್ಯ ಬೋಗಿಗಳಲ್ಲಿ ಟ್ರಾವೆಲ್ ಮಾಡ್ತಾರೆ. ದೀಸ್ ಕೋಚಸ್ ಪ್ರೊವೈಡ್ ಅ ಬೆಟರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಸೊ ಇದು ಆ ಥರದ ಪ್ರಯಾಣಿಕರಿಗೆ ಉತ್ತಮ ಪ್ರಯಾಣದ ಅನುಭವವನ್ನು ಒದಗಿಸುವುದಕ್ಕೋಸ್ಕರ ಈ ಪ್ರೋಗ್ರಾಮ್ನ ಮಾಡಲಾಗಿದೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪ್ರೋಗ್ರಾಮ್. ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಕಾಲ್ಡ್ ಆಸ್ ತೇಜಸ್ ಟ್ರೈನ್ಸ್. ತೇಜಸ್ ಅಂದರೆ ಹೆಸರಲ್ಲೇ ಇದೆ, ಇಟ್ ಈಸ್ ಸ್ಪೀಡ್ ಅಂತ. ಓಕೆ, ತೇಜಸ್ ಅಂದರೆ ಇಟ್ ಈಸ್ ಸ್ಪೀಡ್. ಇಟ್ ಈಸ್ ಸ್ಪೀಡ್ ಪೊಟೆನ್ಷಿಯಲ್ ಆಫ್ 200 kilometers per hour. Okay, it is improving the speed of the trains to around 200 kilometers per hour. 200 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವಂಥ ರೈಲುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಸ್ಕೀಮ್ ಇದು. ಫಸ್ಟ್
ತೇಜಸ್ ಟ್ರೈನ್ ಇಸ್ ಇನ್ ಬಿಟ್ವೀನ್ ಡೆಲ್ಲಿ ಮತ್ತು ಲಕ್ನೋ ನಡುವೆ. ಮೊದಲ ತೇಜಸ್ ಟ್ರೈನ್ ಯಾವ್ದಾವ್ದರ ನಡುವೆ ಇತ್ತು? ಡೆಲ್ಲಿ ಮತ್ತು ಲಕ್ನೋ ನಡುವೆ ಇತ್ತು. ಆ್ಯಂಡ್ ದ ಫಸ್ಟ್ ಎವರ್ ಟ್ರೈನ್ ವಿಚ್ ಈಸ್ ಆಪರೇಟೆಡ್ ಅಂಡ್ ಮ್ಯಾನೇಜ್ಡ್ ಬೈ IRCTC, ನಾಟ್ ಬೈ ಇಂಡಿಯನ್ ರೈಲ್ವೇಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬರ್ಬೋದು. ವಿಚ್ ಈಸ್ ದಿ ಫಸ್ಟ್ ರೈಲ್ವೆ ಟು ಬಿ ಮೇಂಟೈನ್ಡ್ ಬೈ IRCTC? IRCTC ಅಂದ್ರೇನು? ಇಂಡಿಯನ್ ರೈಲ್ವೇಸ್ ಕೇಟರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್. ಅವ್ರದ್ದೇನಿದ್ರು ಕೇಟರಿಂಗ್ ಆ್ಯಂಡ್ ಟೂರಿಸಮ್ ಮಾತ್ರ ದೇ ವಿಲ್ ಲುಕ್ ಆಫ್ಟರ್. ಬಟ್ ಫಾರ್ ದ ಫಸ್ಟ್ ಟೈಮ್ IRCTC ಹ್ಯಾಸ್ ಮ್ಯಾನೇಜ್ಡ್ Tejas train. Okay, so there could be a question from this particular point. Okay, so ಇದು IRCTC ನಿರ್ವಹಿಸುವ ಕಾರ್ಯಾಚರಣೆಗಳೊಂದಿಗೆ ಮೊದಲ ರೈಲು. ಓಕೆ, ಯೂಶಲಿ ಭಾರತೀಯ ರೈಲ್ವೆಯಲ್ಲಿನೇ ಅದು ಟ್ರೈನ್ ಮೂವ್ಮೆಂಟ್ ಅಥವಾ ಎವ್ರಿಥಿಂಗ್ ವಿಲ್ ಬಿ ಮ್ಯಾನೇಜ್, ಬಟ್ ಫಾರ್ ದ ಫಸ್ಟ್ ಟೈಮ್ IRCT ಇಂದ ಈ ರೈಲನ್ನು ಮ್ಯಾನೇಜ್ ಮಾಡಲಾಗಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ವಿಸ್ಟಡೋಮ್ ಕೋಚಸ್ ಅಂತ ಕರಿತೀವಿ ನಾವು. ವಾಟ್ ಯು ಮೀನ್ ಬೈ ವಿಸ್ಟಡೋಮ್ ಕೋಚಸ್? ಸೊ ಇಟ್ ಈಸ್ ಟು ಎನ್ಹಾನ್ಸ್ ದಿ ವೀವಿಂಗ್ ಆಫ್ ದಿ ಟೂರಿಸ್ಟ್ಸ್. ಓಕೆ, ಪ್ರವಾಸ ಮಾಡ್ತಾ ಇರೋರ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವವನ್ನು ಹೆಚ್ಚು ಮಾಡೋದಕ್ಕೆ ಈ ಟ್ರೈನ್ಸ್ನ ಇಂಟ್ರಡ್ಯೂಸ್ ಮಾಡಲಾಗಿದೆ. ಅದನ್ನೇನಂತ ಕರಿತೀವಿ ಅಂದರೆ ವಿಸ್ಟಡೋಮ್ ಕೋಚಸ್ ಅಂತ ಕರಿತೀವಿ ನಾವು. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದೀಸ್ ಪರ್ಟಿಕ್ಯುಲರ್ ಟ್ರೈನ್ಸ್ ಅಂತ ಕೇಳಿದ್ರೆ, ದಿ ಸ್ಪೆಷಾಲಿಟಿ ಈಸ್ ರೂಫ್ ಟಾಪಲ್ಲಿ ಕೂಡ ಗ್ಲಾಸ್ ಇರುತ್ತೆ. Okay, you can have the panoramic view and long, transparent windows irutte. Okay, long transparent windows, and roof allu kuda namge transparent glass irutte, so that you can have the better view of the surroundings when you are traveling. Okay, ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾವು ಆರಾಮಾಗಿ ನೋಡಬಹುದು. ಸೊ ಇದನ್ನ ಸ್ಪೆಷಲಿ ಟೂರಿಸ್ಟ್ ಪ್ಲೇಸ್ ಅಲ್ಲಿ to give the better experience for the passengers, this scheme has been introduced. ಅದನ್ನೇನಂತ ಕರೀತಾರೆ ಅಂದರೆ ವಿಸ್ಟಡೋಮ್ ಕೋಚಸ್ ಅಂತ ಕರೀತಾರೆ. ಓಕೆ ಫ್ರೆಂಡ್ಸ್, ವಿಲ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಅಥವಾ ನೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ಕಾಲ್ಡ್ ಆಸ್ ಪ್ರಾಜೆಕ್ಟ್ ಸ್ವರ್ಣ. ಪ್ರಾಜೆಕ್ಟ್ ಸ್ವರ್ಣ ಅಂತ ಕರಿತೀವಿ. ಏನಕ್ಕೆ ಈ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದರೆ, it was started to upgrade the condition of Rajdhani and Shatabdi express trains. ಇವೆರಡು ಟ್ರೈನ್ ಹೆಸರು ನೀವು ಖಂಡಿತ ಕೇಳೇ ಇರ್ತೀರಾ. ರಾಜಧಾನಿ ಮತ್ತು ಶತಾಬ್ದಿ ಎಕ್ಸ್ಪ್ರೆಸ್ ರೈಲುಗಳ ಸ್ಥಿತಿಯನ್ನು ನವೀಕರಿಸಲು, to improve the these two trains, this scheme has been introduced. Now let's go to the next program, which is called as Project Utkrisht. Project Utkrisht ಅಂತ ಕರಿತೀವಿ. ಸೊ ಇದರ ಇಂಟೆನ್ಷನ್ ಏನು ಅಂದರೆ, ಇಟ್ ಹ್ಯಾಸ್ ಬೀನ್ ಲಾಂಚ್ ಟು ಇಂಪ್ರೂವ್ ಕಂಡೀಷನ್ ಆಫ್ 66 ಇಂಪಾರ್ಟೆಂಟ್ ಮೇಲ್ ಎಕ್ಸ್ಪ್ರೆಸ್ ಟ್ರೈನ್ಸ್. ಮೇಲ್ ಆರ್ ಎಕ್ಸ್ಪ್ರೆಸ್ ಟ್ರೈನ್ಸ್. ನಾವು ವಾಟ್ ಯು ಮೀನ್ ಬೈ ಮೇಲ್ ಟ್ರೈನ್ಸ್? ಇಂಡಿಯನ್ ಪೋಸ್ಟಲ್ ಸರ್ವಿಸ್, ನಾವೇನೇನು ಕಾಗದಗಳು ಬರಿತೀವೋ ಅದೆಲ್ಲ ಸ್ಪೀಡಾಗಿ ಟ್ರಾವೆಲ್ ಆಗಬೇಕಂದ್ರೆ ಈ ಮೇಲ್ ಟ್ರೈನ್ಸಲ್ಲಿ, ಮೇಲ್ ಅಂದರೆ ಏನು? ಸೆಂಡಿಂಗ್ ಇನ್ಫಾರ್ಮೇಷನ್. ಓಕೆ, ಸೊ ಇದರ ಸಲುವಾಗಿನೇ ಅದನ್ನ ಮೇಲ್ ಟ್ರೈನ್ಸ್ ಅಂತ ಕರಿತೀವಿ, ಬಿಕಾಸ್ ಇಟ್ ಇಸ್ ಬೀನ್ ಯೂಸ್ಡ್ ಬೈ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಫಾರ್ ದಿ movement of letters or whatever it is through the post offices. Okay, so ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಬಂದಿರತಕ್ಕಂಥ ಪ್ರೋಗ್ರಾಮ್ನ ನಾವೇನಂತ ಕರಿತೀವಿ? ಪ್ರಾಜೆಕ್ಟ್ ಉತ್ಕೃಷ್ಟ್ ಅಂತ ಕರಿತೀವಿ. ಓಕೆ, ನಾವು ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಸ್ಕೀಮ್. ನೆಕ್ಸ್ಟ್ ಸ್ಕೀಮ್ನ ನಾವು ಸಾರಥಿ ಸೇವಾ ಅಂತ ಕರಿತೀವಿ. ಓಕೆ, ವಾಟ್ ಯು ಮೀನ್ ಬೈ ಸಾರಥಿ ಸೇವಾ? ಇಟ್ ಈಸ್ ಫಾರ್ ದಿ ಪ್ರಾವಿಷನ್ಸ್ ಫಾರ್ ದಿ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಸ್ ಅಟ್ ದಿ ಸ್ಟೇಷನ್ಸ್. ಓಕೆ, ಸೊ ನಿಲ್ದಾಣಗಳಲ್ಲಿ ಬ್ಯಾಟರಿ ಚಾಲಿತ ವಾಹನಗಳನ್ನು ಒದಗಿಸುವುದಕ್ಕಾಗಿ, ಅಂದರೆ ಇಫ್ ಯು ವಾಂಟ್ ಟು ಟ್ರಾವೆಲ್ ಲೋಕಲಿ, ವಿದ್ಯುತ್ ಚಾಲಿತ ಅಥವಾ ಬ್ಯಾಟರಿಯಿಂದ ಚಲಿಸ್ತಕ್ಕಂಥ ವೆಹಿಕಲ್ಸ್ನ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಇಟ್ ಈಸ್ ಪ್ರಾಜೆಕ್ಟ್ ಸಾಕ್ಷಮ್ ಅಂತ ಕರಿತೀವಿ. ಓಕೆ, ನಾವು ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್ ಸಾಕ್ಷಮ್? ದಿಸ್ ಪ್ರೋಗ್ರಾಮ್ ಈಸ್ ಸ್ಟಾರ್ಟೆಡ್ ಫಾರ್ ದಿ purpose of giving training to the railway people. Okay, so ರೈಲ್ವೆ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ನೌಕರರಿಗೂ ತರಬೇತಿ ಕೊಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಅಂಡರ್ ದಿಸ್ ಪ್ರೋಗ್ರಾಮ್ ದೇ ಆರ್ ಪ್ಲಾನಿಂಗ್ ಟು ಟ್ರೈನ್ ಅರೌಂಡ್ 13 lakh ಪೀಪಲ್. ಓಕೆ, 13 ಲಕ್ಷ ಎಂಪ್ಲಾಯೀಸ್ನ ಟ್ರೈನ್ ಮಾಡೋದಕ್ಕೋಸ್ಕರ ಅಥವಾ ತರಬೇತಿ ನೀಡೋದಕ್ಕೋಸ್ಕರ ಪ್ರಾಜೆಕ್ಟ್ ಸಾಕ್ಷಮ್ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನೆಕ್ಸ್ಟ್ ಸ್ಕೀಮ್ ಬಂದು ಅಥವಾ ಪ್ರೋಗ್ರಾಮ್ ಬಂದು ಸಮನ್ವಯ ಪೋರ್ಟಲ್ ಅಂತ ಹೇಳ್ತೀವಿ. ಸಮನ್ವಯ ಅಂದರೆ ದ ಮೀನಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕೋಆರ್ಡಿನೇಷನ್. ಓಕೆ, ನಾವು ವೈ ದಿಸ್ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಲಾಂಚ್ ಫಾರ್ ದಿ
coordination with state governments. Okay, so central government in the state government, if suppose any project is going on in any particular state, to assess the progress of it, ಅದರ ಪ್ರಗತಿಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಒಂದು ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನೇನಂತ ಕರಿತೀವಿ ಅಂದ್ರೆ ಸಮನ್ವಯ ಪೋರ್ಟಲ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಸ್ಕೀಮ್ ವಿಚ್ ಇಸ್ ಕಾಲ್ಡ್ ಆಸ್ ರೈಲ್ವೆ ಗುಡ್ ವರ್ಕ್ ಪೋರ್ಟಲ್. ಓಕೆ, ರೈಲ್ವೆ ಗುಡ್ ವರ್ಕ್ ಪೋರ್ಟಲ್ ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ರೈಲ್ವೆ ಗುಡ್ ವರ್ಕ್ ಪೋರ್ಟಲ್? ಇಟ್ ಈಸ್ ಟು ಜನರೇಟ್ ನ್ಯೂಮರಸ್ ಇನ್ನೋವೇಟಿವ್ and practical ideas across the most critical areas of railway operations. Okay, so ರೈಲ್ವೆ ಕಾರ್ಯಾಚರಣೆಯಲ್ಲಿ ಅತ್ಯಂತ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಹಲವಾರು ನವೀನ ಮತ್ತು ಪ್ರಾಯೋಗಿಕ ವಿಚಾರಗಳನ್ನು ಸೃಷ್ಟಿಸುವುದು. ಅಥವಾ if you have any innovative ideas or if you have done anything good with respect to railways, the employees, they can put it in this particular portal. ಅದನ್ನೇನಂತ ಕರಿತೀವಿ ಅಂದ್ರೆ ರೈಲ್ವೆ ಗುಡ್ ವರ್ಕ್ ಪೋರ್ಟಲ್ ಅಂತ ಕರಿತೀವಿ. ಸೊ ಇದು ಅದರ ಉದ್ದೇಶವಾಗಿದೆ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕಾಂಪೊನೆಂಟ್. ನೆಕ್ಸ್ಟ್ ಕಾಂಪೊನೆಂಟ್ ನ ನಾವೇನಂತ ಕರಿತೀವಿ ಅಂದ್ರೆ ಯಾತ್ರಿ ಮಿತ್ರ ಸೇವಾ ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ಯಾತ್ರಿ ಮಿತ್ರ ಸೇವಾ? ದ ಪರ್ಪಸ್ ಆಫ್ ದಿಸ್ ಇಸ್ ಬುಕಿಂಗ್ ಆಫ್ ವೀಲ್ ಚೇರ್ ಸರ್ವಿಸ್ ಕಮ್ ಪೋರ್ಟರ್ ಸರ್ವಿಸ್. ಓಕೆ, ಯಾರಿಗೆ ವೀಲ್ ಚೇರ್ ಬೇಕಾಗಿರುತ್ತೆ ಅಥವಾ ಪೋರ್ಟರ್ ಸರ್ವಿಸ್ ಅಂದ್ರೆ ಪೋರ್ಟರ್ ಅಂದ್ರೆ ಲಗೇಜ್ ಕ್ಯಾರಿಯಿಂಗ್ ಸಿಸ್ಟಮ್ ಯಾರಿಗೆ ಬೇಕಾಗಿರುತ್ತೆ ಅದನ್ನ ಬುಕ್ ಮಾಡೋದಕ್ಕೋಸ್ಕರ. ಇಫ್ ದೆರ್ ಆರ್ ಪೀಪಲ್, ವಿಕಲಚೇತನರು ಇರ್ಬೋದು, ಅಂಥವ್ರಿಗೆಲ್ಲ ವೀಲ್ ಚೇರ್ ಬೇಕಾಗಿರುತ್ತೆ. ಅಥವಾ ಓಲ್ಡ್ ಏಜ್ ಪೀಪಲ್ ಇರ್ಬೋದು, ಅವರಿಗೆ ನಡಿಲಿಕ್ಕೆ ಅಸಹಾಯಕತೆ ಇರುತ್ತೆ. ಸೊ ಅವ್ರನ್ನೆಲ್ಲ ಹೆಲ್ಪ್ ಮಾಡೋದಕ್ಕೋಸ್ಕರ, ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ದೇ ಕ್ಯಾನ್ ಬುಕ್ ವೀಲ್ ಚೇರ್ಸ್. ಸೊ ಆ ಪ್ರೋಗ್ರಾಮ್ನ ಅಥವಾ ಆ ಸಿಸ್ಟಮ್ನ ನಾವೇನಂತ ಕರಿತೀವಿ ಅಂದರೆ ಯಾತ್ರಿ ಮಿತ್ರ ಸೇವಾ ಅಂತ ಕರಿತೀವಿ. ಜಸ್ಟ್ ರಿಮೆಂಬರ್ ಫ್ರೆಂಡ್ಸ್. ನೆಕ್ಸ್ಟ್ ಪ್ರೋಗ್ರಾಮ್ ಅಥವಾ ನೆಕ್ಸ್ಟ್ ವಿ ಟಾಕ್ ಅಬೌಟ್ ದಿ ಆಪ್ಸ್ ರಿಲೀಸ್ಡ್ ಬೈ ದಿ ರೈಲ್ವೇಸ್ ಮಿನಿಸ್ಟ್ರಿ. ಇಟ್ಸ್ ಕಾಲ್ಡ್ ಆಸ್ Hudson Mobile Application. Now what is this application? For unreserved ticket booking through mobile phone and IRCTC. Okay, ಈ ಆ್ಯಪ್ನ ನಾವು ಟಿಕೆಟ್ ಬುಕ್ಕಿಂಗೋಸ್ಕರ ನಾವು ಯೂಸ್ ಮಾಡ್ಬೋದು ಅಥವಾ ಬಳಕೆ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿ ಗೋಯಿಂಗ್ ಟು ಟಾಕ್ ಅಬೌಟ್ ದಿ ನೆಕ್ಸ್ಟ್ ಪ್ರೋಗ್ರಾಮ್ ವಿಚ್ ಇಸ್ ಕಾಲ್ಡ್ ಆಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯಾತ್ರಿ ಟಿಕೆಟ್ ಸುವಿಧಾ ಕೇಂದ್ರ, YTSK ಅಂತ ಕರಿತೀವಿ. ಓಕೆ, ಯಾತ್ರಿ ಟಿಕೆಟ್ ಸುವಿಧಾ ಕೇಂದ್ರಗಳ ಸ್ಥಾಪನೆ. ವಾಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿಸ್? ಇಟ್ ಈಸ್ ಆನ್ ದಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PP. ಓಕೆ, PPP ಅಂತ ಕರಿತೀವಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಇಶ್ಯೂಯಿಂಗ್ ಆಫ್ ಟಿಕೆಟ್ಸ್. ಓಕೆ, ಸೊ ಇದು ಖಾಸಗಿ ಸಹಭಾಗಿತ್ವದ ಆಧಾರದ ಮೇಲೆ ಸಾರ್ವಜನಿಕರಿಗೆ ಟಿಕೆಟ್ಗಳ ವಿತರಣೆ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ವಿ ಕಾಲ್ ಇಟ್ ಆಸ್ ವಿಕಲ್ಪ ಸ್ಕೀಮ್, ವಿಕಲ್ಪ ಯೋಜನೆ ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ವಿಕಲ್ಪ ಸ್ಕೀಮ್ ಅಥವಾ ವಿಕಲ್ಪ ಯೋಜನೆ ಅಂದ್ರೆ ಇಟ್ ಈಸ್ ಆಲ್ಟರ್ನೇಟ್ ಟ್ರೈನ್ ಅಕಾಮಡೇಷನ್ ಸ್ಕೀಮ್ ಟು ಪ್ರೊವೈಡ್ ಕನ್ಫರ್ಮ್ಡ್ ಅಕಾಮಡೇಷನ್ ಟು ವೇಟ್ ಲಿಸ್ಟ್ ಪ್ಯಾಸೆಂಜರ್ಸ್. ಓಕೆ, ಇದು ಆಲ್ಟರ್ನೇಟ್ ಟ್ರೈನೇ ಕೊಟ್ಬಿಡ್ತಾರೆ. ಓಕೆ, ವೇಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಪ್ರಯಾಣಿಕರಿಗೆ ದೃಢೀಕರಿಸಿದ ಪರ್ಯಾಯ ರೈಲು ಯೋಜನೆ. ಓಕೆ, ದೇ ಡೋಂಟ್ ಗಿವ್ ದ ಸೇಮ್ ಟ್ರೈನ್ ಫಾರ್ ವಿಚ್ ಯು ಹ್ಯಾವ್ ಬುಕ್ಡ್, ದೇ ಗೋಯಿಂಗ್ ಟು ಗಿವ್ ಯು ಎಂಟೈರ್ಲಿ ಅದರ್ ಟ್ರೈನ್ ಫಾರ್ ಯುವರ್ ಟ್ರಾವೆಲ್, ನೀವು ವೇಟ್ ಲಿಸ್ಟ್ ಅಲ್ಲಿ ಇದ್ರೆ. ಓಕೆ, ಸೊ ಈ ಪ್ರೋಗ್ರಾಮ್ನ ನಾವೇನಂತ ಕರಿತೀವಿ ಅಂದ್ರೆ ವಿಕಲ್ಪ ಸ್ಕೀಮ್ ಅಂತ ಕರಿತೀವಿ. ಓಕೆ, ನಾವು ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪ್ರೋಗ್ರಾಮ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಇ ಟಿಕೆಟಿಂಗ್ ಸಿಸ್ಟಮ್, NGET ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ದಿಸ್? ಇಟ್ ಈಸ್ ಫಾರ್ ಇಂಪ್ರೂವಿಂಗ್ ಆಕ್ಸೆಸಿಬಿಲಿಟಿ ಅಂಡ್ ಎನ್ಹಾನ್ಸಿಂಗ್ ದಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ಇ ಟಿಕೆಟಿಂಗ್. ಅಂದ್ರೆ ನೀವು ಡೈರೆಕ್ಟ್ ಆಗಿ ಟಿಕೆಟ್ ಬುಕ್ಕಿಂಗ್ ಮಾಡಬೇಕಾದ್ರೆ ನಿಮ್ಮ ಬುಕ್ಕಿಂಗ್ನ ಒಟ್ಟಾರೆ ಅನುಭವವನ್ನು ಸುಧಾರಿಸಲು, ಅಂದರೆ ಕಸ್ಟಮರ್ ಫ್ರೆಂಡ್ಲಿ ಅಂತ ನಾವೇನು ಹೇಳ್ತಿರೋಲ್ಲ, ಗ್ರಾಹಕರಿಗೆ ತುಂಬ ಸುಲಭವಾಗಿ ಟಿಕೆಟ್ಗಳನ್ನು ಬುಕ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನೇನಂತ ಕರಿತೀವಿ ಅಂದರೆ ನೆಕ್ಸ್ಟ್ ಜನರೇಷನ್ ಇ ಟಿಕೆಟಿಂಗ್ ಸಿಸ್ಟಮ್, NGET ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ರೈಲ್ವೇಸ್ ಇಂಟು ಗ್ರೀನ್ ರೈಲ್ವೇಸ್. ಓಕೆ, ಭಾರತೀಯ ರೈಲ್ವೆಗಳನ್ನು ಹಸಿರು ರೈಲ್ವೆಗಳಾಗಿ ಪರಿವರ್ತಿಸುವುದು. ಹಸಿರು ಅನ್ನೋಷ್ಟೊತ್ತಿಗೆ ನಮಗೆ ಜ್ಞಾಪಕ ಬರಬೇಕು, ಇಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ಎನಿಥಿಂಗ್ ವಿಚ್ ಇಸ್ ಯೂಸ್ ಟು ಇಂಟ್ರಡ್ಯೂಸ್ ಈಕೋ ಫ್ರೆಂಡ್ಲಿ ಸಿಸ್ಟಮ್. ಓಕೆ, ನಮ್ಮ ವಾತಾವರಣಕ್ಕೆ
ಆಗ್ತಕ್ಕಂಥ ಪೊಲ್ಯೂಷನ್ ಅಥವಾ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್ನ ಯೂಶಲಿ ನಾವು ಗ್ರೀನ್ ಕಲರ್ ಇಂದ ಇಂಡಿಕೇಟ್ ಮಾಡ್ತೀವಿ ಅಥವಾ ಗ್ರೀನ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಸೊ ಅಂಡರ್ ದಿಸ್ ಪ್ರೋಗ್ರಾಮ್ ವಾಟ್ ಆರ್ ವಿ ಟ್ರೈಂಗ್ ಟು ಡೂ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಟು ಎಲೆಕ್ಟ್ರಿಫೈ ಬ್ರಾಡ್ ಗೇಜ್ ರೂಟ್ಸ್ ಬೈ 2021-22 ಅಂದ್ರೆ 2021-22 ಒಳಗೆ ಬ್ರಾಡ್ ಗೇಜ್ ಮಾರ್ಗಗಳನ್ನು ವಿದ್ಯುದ್ದೀಕರಿಸಲು ಅಂದ್ರೆ ಟು ಅವಾಯ್ಡ್ ದಿ ಪೊಲ್ಯೂಷನ್ and switched over to 100% LED on all railway stations. ಎಲ್ಲ ರೈಲು ನಿಲ್ದಾಣಗಳಲ್ಲಿ 100% LED ಲೈಟ್ಗಳನ್ನು ಬದಲಾಯಿಸುವುದಕ್ಕೆ, ಯಾಕಂದ್ರೆ LED ಲೈಟ್ಸ್ ವಿ ನೋ ದಟ್ ಇಟ್ ಕನ್ಸ್ಯೂಮ್ಸ್ ವೆರಿ ಲೆಸ್ ಪವರ್. ಓಕೆ, ಸೊ ಅದರಿಂದ ದಿ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ರೈಲ್ವೇಸ್ ಇಂಟು ಗ್ರೀನ್ ರೈಲ್ವೆ ಸಿಸ್ಟಮ್ ಅಲ್ಲಿ ಈ ಎರಡು ಮೇನ್ ಪ್ರೋಗ್ರಾಮ್ಸ್ನ ಇಂಟೆನ್ಷನಲಿ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಸ್ಕೀಮ್ ಬಂದು ನೋ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇನ್ ರೈಲ್ವೇಸ್. ರೈಲ್ವೆಗಳಲ್ಲಿ ಸಿಂಗಲ್ ಯೂಸ್ ಅಥವಾ ಒಮ್ಮೆ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ನಿಷೇಧ ಮಾಡಲು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ಇಟ್ ವಿಲ್ ಬಿ ಅರೌಂಡ್ 40 to 50 ಮೈಕ್ರಾನ್ಸ್ ಇರುತ್ತೆ ಥಿಕ್ನೆಸ್. ಓಕೆ, ಸೊ ಆ ಪ್ಲಾಸ್ಟಿಕ್ನ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲು ಯೋಚಿಸಲಾಗಿದೆ. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಥವಾ ಯಾವಾಗ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ 150th ಗಾಂಧಿ ಜಯಂತಿ ಆರ್ 2nd October 2019, 2019 2ನೇ ಅಕ್ಟೋಬರ್ ಮಹಾತ್ಮ ಗಾಂಧಿಯವರ 150ನೇ ಜನ್ಮ ಜಯಂತಿ ಆಗಿರುತ್ತೆ. ಸೊ ಆ ದಿನ ನೋ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇನ್ ರೈಲ್ವೇಸ್ ಅನ್ನು ಅಂದ್ರೆ ಸ್ವಚ್ಛ ಭಾರತ್ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ನೆಕ್ಸ್ಟ್, ದಿ ನ್ಯಾಷನಲ್ ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಿಟ್ಯೂಷನ್, ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಿಟ್ಯೂಷನ್ NRTI, ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ವ್ಯವಸ್ಥೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಕಮ್ ಅಪ್ ವಿತ್ ಅನ್ ಇನ್ಸ್ಟಿಟ್ಯೂಷನ್ to train people or to educate people with respect to railways. So ಇದು ಎಲ್ಲಿ ಇದೆ, ಫಸ್ಟ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋ ಪ್ರಶ್ನೆ ಬರ್ಬೋದು. ಅದು ಸ್ಟಾರ್ಟ್ ಆಗಿರೋದು ವಡೋದರಾದಲ್ಲಿ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ದಿ ಅಕಾಡೆಮಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 23, ಇಂಟ್ರೊಡಕ್ಷನ್ ಆಫ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ PMJAY ಇನ್ ರೈಲ್ವೇಸ್. ರೈಲ್ವೆಯಲ್ಲಿ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಗಳನ್ನ ಪರಿಚಯ ಮಾಡಲಾಗಿದೆ. ಸೊ ನಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ಆಯುಷ್ಮಾನ್ ಭಾರತ್ ಅನ್ನೋ ಸ್ಕೀಮ್ನ ಆಲ್ರೆಡಿ ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಇದೇ ಪ್ರೋಗ್ರಾಮ್ನ ರೈಲ್ವೇಸ್ ಅಲ್ಲೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡಲಾಗಿದೆ. ಅಂದ್ರೆ ರೈಲ್ವೇಸ್ ಅಲ್ಲಿ ಒಟ್ಟು 91 ಹಾಸ್ಪಿಟಲ್ಸ್ನ ಆಯುಷ್ಮಾನ್ ಭಾರತ್ ಫ್ಲಾಗ್ಶಿಪ್ ಅಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿದೆ. ಓಕೆ, ಸೊ ಭಾರತೀಯ ರೈಲ್ವೆಯ 91 ಆಸ್ಪತ್ರೆಗಳನ್ನು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಪರಿಚಯಿಸಲಾಗಿದೆ. ಸೊ ಈ ಪ್ರೋಗ್ರಾಮ್ನ ನಾವೇನಂತ ಕರಿತೀವಿ, PMJAY. ಓಕೆ, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಕರಿತೀವಿ. ರಿಮೆಂಬರ್ ಫ್ರೆಂಡ್ಸ್. ಸೊ ಲೆಟ್ಸ್ ಗೋ ಟು ಪಾಯಿಂಟ್ ನಂಬರ್ 24. ಸೊ ಬೆಸ್ಟ್ ಎವರ್ ಸೇಫ್ಟಿ ರೆಕಾರ್ಡ್ ಅಂತ ಹೇಳ್ತೀವಿ. ಯಾವ ವರ್ಷನ? 2019ನ ಅತ್ಯುತ್ತಮ ಸುರಕ್ಷತಾ ದಾಖಲೆ ಅಂತ ರೈಲ್ವೆ ಮಿನಿಸ್ಟ್ರಿ ರಿಲೀಸ್ ಮಾಡಿದೆ. ಅಕಾರ್ಡಿಂಗ್ ಟು ದೆಮ್, 0 passenger fatality during the year and punctuality of railways has been increased by 75%. Okay, punctuality and performance of ಮೇಲ್ ಅಥವಾ ಎಕ್ಸ್ಪ್ರೆಸ್ ಟ್ರೈನ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 75.67% ಇನ್ಕ್ರೀಸ್ ಆಗಿದೆ. ಅಂದರೆ 2019ನೇ ವರ್ಷದಲ್ಲಿ ಶೂನ್ಯ ಪ್ರಯಾಣಿಕರ ಸಾವು ನೋವುಗಳಾಗಿದೆ ಮತ್ತು ಮೇಲ್ ಎಕ್ಸ್ಪ್ರೆಸ್ ರೈಲುಗಳ ಸಮಯ ಪ್ರಜ್ಞೆ ಮತ್ತು ಕಾರ್ಯಕ್ಷಮತೆ 75.67% ಏರಿದೆ ಅನ್ನೋ ಮಾಹಿತಿಯನ್ನ ರೈಲ್ವೆ ಸಚಿವಾಲಯದವರು ಬಿಡುಗಡೆ ಮಾಡ್ತಾರೆ. ಓಕೆ, ಸೊ ದಿಸ್ ನಂಬರ್ ವಿಲ್ ಬಿ ಇಂಪಾರ್ಟೆಂಟ್. ಓಕೆ, ಕಾರ್ಯಕ್ಷಮತೆ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋ ಪ್ರಶ್ನೆ ಬರ್ಬೋದು. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 76% ಇಫ್ ಯು ಮೇಕ್ ಅ ರೌಂಡ್ ಫಿಗರ್ ಆಫ್ ಇಟ್. ಓಕೆ, ಸೊ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ದಿ ನೆಕ್ಸ್ಟ್ ಪ್ರೋಗ್ರಾಮ್ which is called as First Railway Commando Battalion, which is called as CORUS. ಮೊದಲ ರೈಲ್ವೆ ಕಮಾಂಡೋ ಬ್ಯಾಟಾಲಿಯನ್ ಅದನ್ನೇನಂತ ಕರಿತೀವಿ ಅಂದರೆ ಕೋರಸ್ ಅಂತ ಕರಿತೀವಿ. ನಾವು ಓಡಿದ ಇಂಟೆನ್ಷನ್ ಆಫ್ ದಿಸ್, ದಿ ಇಂಟೆನ್ಷನ್ ಆಫ್ ದಿಸ್ ಇಸ್ ಟು ಟ್ಯಾಕಲ್ ದಿ ಮೆನೇಸ್ ಆಫ್ ಟೆರರಿಸಮ್ ಅಂಡ್ ನಕ್ಸಲಿಸಮ್ ಇನ್ ರೈಲ್ವೇಸ್. ಓಕೆ, ಅಂದರೆ ರೈಲ್ವೆಯಲ್ಲಿ ಭಯೋತ್ಪಾದನೆ
ಮತ್ತು ನಕ್ಸಲಿಸಂನ ಭೀತಿಯನ್ನು ನಿಭಾಯಿಸಲು ಪ್ರಾರಂಭಿಸಲಾಗಿದೆ. ಓಕೆ, ಸೊ ದಿಸ್ ಪ್ರೋಗ್ರಾಮ್ ಅಗೇನ್ ಇಟ್ ಈಸ್ ದಿ ಇನ್ವಾಲ್ವ್ಮೆಂಟ್ ಆಫ್ ಕಮಾಂಡೋ. ಓಕೆ, ಕಮಾಂಡೋ ಬೆಟಾಲಿಯನ್ ಇಂದ ನಮ್ಮ ನಕ್ಸಲಿಸಂ ಪ್ರಯಾಣಿಕರಿಗೆ ಆಗ್ತಕ್ಕಂಥ ತೊಂದರೆ ಅಥವಾ ಸಾವು ನೋವುಗಳನ್ನು ತಡೆಯೋದಕ್ಕೋಸ್ಕರ ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಈ ಟರ್ಮ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಕೋರಸ್ ಅನ್ನೋ ಪದನ ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟ್ ಇಟ್ ಈಸ್ ರಿಲೇಟೆಡ್ ಟು an act. It is called as Terminal Tax on Railway Passengers Act 1956. ರೈಲ್ವೆ ಪ್ರಯಾಣಿಕರ ಕಾಯ್ದೆ 1956ರ ಟರ್ಮಿನಲ್ ತೆರಿಗೆಯನ್ನು ರದ್ದುಪಡಿಸಲಾಗಿದೆ. ವಾಟ್ ಯು ಮೀನ್ ಬೈ ಟರ್ಮಿನಲ್ ಟ್ಯಾಕ್ಸ್? ಅಥವಾ ಈ ಕಾಯ್ದೆಯ ಪ್ರಕಾರ ಮುಂಚೆ ಏನಿತ್ತು? ಟರ್ಮಿನಲ್ ಟ್ಯಾಕ್ಸ್ ಯೂಸ್ ಟು ಬಿ ಲೆವಿಡ್ ಆನ್ ಪ್ಯಾಸೆಂಜರ್ಸ್ ವಿಸಿಟಿಂಗ್ ಟು ಪಿಲಿಗ್ರಿಮೇಜಸ್, ಫೇರ್ಸ್, ಮೇಲಾಸ್ ಅಥವಾ ಎಕ್ಸಿಬಿಷನ್ಸ್. ಇದನ್ನ ಪಿಲಿಗ್ರಿಮೇಜ್ ಟ್ಯಾಕ್ಸ್ ಅಂತ ಕರೀತಾರೆ. ಇನ್ ಶಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ ಪಿಲಿಗ್ರಿಮೇಜ್ ಟ್ಯಾಕ್ಸ್. ಅಂದ್ರೆ ಪಿಲಿಗ್ರಿಮೇಜ್ ಅಂದ್ರೆ ಯಾತ್ರಾರ್ಥಿಗಳು. ಓಕೆ, ಕೆಲವು ಸ್ಥಳಗಳಿಗೆ ಅಥವಾ ಜಾತ್ರೆಗಳಿಗೆ, ಮೇಳಗಳಿಗೆ ಅಥವಾ ಪ್ರದರ್ಶನಗಳಿಗೆ ಹೋದಾಗ ಟರ್ಮಿನಲ್ ಟ್ಯಾಕ್ಸ್ ಅನ್ನೋದನ್ನ ಅವ್ರ ಮೇಲೆ ಇಂಪೋಸ್ ಮಾಡಲಾಗ್ತಾ ಇತ್ತು. ಬಟ್ ಇವಾಗ ಈ ಆಕ್ಟ್ ನ ರಿಪೀಲ್ ಮಾಡಲಾಗಿದೆ ಅಥವಾ ಅದನ್ನ ಬ್ಯಾನ್ ಮಾಡಲಾಗಿದೆ ಅಥವಾ ಕಟ್ ಡೌನ್ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಕಾಲ್ಡ್ ಆಸ್ ಆಪರೇಷನ್ ಥರ್ಸ್ಟ್. ಥರ್ಸ್ಟ್ ಅಂದ್ರೆ ಏನು? ಬಾಯಾರಿಕೆ ಅಥವಾ ಸುಸ್ತು. ನಾವು ಅದರಲ್ಲೇ ನಿಮಗೆ ಆನ್ಸರ್ ಸಿಗುತ್ತೆ ಇಫ್ ಯು ಗೆಟ್ ದಿಸ್ ಕ್ವೆಶನ್. ಫಾರ್ ಸೇಲ್ ಆಫ್ ಸಬ್ ಸ್ಟ್ಯಾಂಡರ್ಡ್ ಪ್ಯಾಕೆಡ್ ಡ್ರಿಂಕಿಂಗ್ ವಾಟರ್ಸ್ ಓವರ್ ರೈಲ್ವೇಸ್ ಹ್ಯಾಸ್ ಬೀನ್ ಬ್ಯಾಂಡ್. ಓಕೆ, ಸೊ ರೈಲ್ವೆ ನಿಲ್ದಾಣಗಳಲ್ಲಿ ಕಡಿಮೆ ಗುಣಮಟ್ಟದ ಪ್ಯಾಕ್ ಮಾಡಿದ ಕುಡಿಯುವ ನೀರನ್ನು ಮಾರಾಟ ಮಾಡುವಂತಿಲ್ಲ. ಓಕೆ, ಸೊ ದಿಸ್ ಪ್ರೋಗ್ರಾಮ್ ಟೇಕ್ಸ್ ಕೇರ್ ಆಫ್ ದಿ ಗುಡ್ ಕ್ವಾಲಿಟಿ ಆಫ್ ದಿ ಡ್ರಿಂಕಿಂಗ್ ವಾಟರ್ ಇನ್ ದಿ ರೈಲ್ವೆ ಸ್ಟೇಷನ್ಸ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 28. ಆರ್ಗನೈಸೇಷನಲ್ ಅಥವಾ ರೀಸ್ಟ್ರಕ್ಚರಿಂಗ್ ಅಥವಾ ಸಾಂಸ್ಥಿಕ ಪುನರ್ರಚನೆಗಳನ್ನ ಮಾಡಿದ್ದಾರೆ ಕೆಲವು. ಓಕೆ, ದೇ ಹ್ಯಾವ್ ಸ್ಟ್ರಕ್ಚರಲಿ ಚೇಂಜ್ ದಿ ಸಿಸ್ಟಮ್ ಆಫ್ ರೈಲ್ವೇಸ್. ಅದರಲ್ಲಿ ಬಹು ಮುಖ್ಯವಾಗಿ ಮಾಡಿರ್ತಕ್ಕಂಥ ಚೇಂಜಸ್ ಯಾವ್ದಾದ್ರು ನೋಡೋಣ. ದ 2 changes ಆರ್ ಯೂನಿಫಿಕೇಶನ್ ಆಫ್ ದಿ ಎಕ್ಸಿಸ್ಟಿಂಗ್ 8 ಗ್ರೂಪ್ ಎ ಸರ್ವಿಸಸ್ ಆಫ್ ಇಂಡಿಯನ್ ರೈಲ್ವೇಸ್ ಆಸ್ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ IRMS ಅಂತ ಮಾಡಲಾಗಿದೆ. ಅಂದ್ರೆ ಅಸ್ತಿತ್ವದಲ್ಲಿರುವ 8 ಗ್ರೂಪ್ ಎ ಸೇವೆಗಳ ಏಕೀಕರಣ, ಅದನ್ನೆಲ್ಲ ಯೂನಿಫಿಕೇಶನ್ ಅಥವಾ ಒಂದೇ ಮಾಡಿ ಅದನ್ನೇನಂತ ಮಾಡಿದ್ದಾರೆ ಅಂದ್ರೆ ಭಾರತೀಯ ರೈಲ್ವೆ ನಿರ್ವಹಣಾ ಸೇವೆ IRMS ಅಂತ ಮಾಡಿದ್ದಾರೆ. ದಿಸ್ ಇಸ್ ಒನ್ ಸ್ಟ್ರಕ್ಚರಲ್ ಚೇಂಜ್. ಅಂಡ್ ದಿ ಸೆಕೆಂಡ್ ಸ್ಟ್ರಕ್ಚರಲ್ ಚೇಂಜ್ ಇಸ್ ಇಂಡಿಯನ್ ರೈಲ್ವೇಸ್ ಮೆಡಿಕಲ್ ಸರ್ವಿಸ್ IRMS has been renamed as Indian Railways Health Service, that is IRHS ಹಾಗೆ ಚೇಂಜ್ ಮಾಡಿದ್ದಾರೆ. ಐ ಮೀನ್ ಟು ಸೇ ಇಸ್ ಭಾರತೀಯ ರೈಲ್ವೆ ವೈದ್ಯಕೀಯ ಸೇವೆ ಅನ್ನ ಮರುನಾಮಕರಣ ಮಾಡಿ ಭಾರತೀಯ ರೈಲ್ವೆ ಆರೋಗ್ಯ ಸೇವೆ ಅಂತ ಚೇಂಜ್ ಮಾಡಿದ್ದಾರೆ. ಮುಂಚೆ ಏನಿತ್ತು? ವೈದ್ಯಕೀಯ ಅಂತ ಇತ್ತು, ಇವಾಗ ಏನಾಗಿದೆ? ಆರೋಗ್ಯ ಸೇವೆ ಅಂತ ಚೇಂಜ್ ಮಾಡಲಾಗಿದೆ. ಸೊ ದೀಸ್ 2 ಆರ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರಲ್ ಚೇಂಜಸ್ ವಿಚ್ ಹ್ಯಾವ್ ಬೀನ್ ಕ್ಯಾರಿಡ್ ಔಟ್ ಇನ್ ದಿ ಇಂಡಿಯನ್ ರೈಲ್ವೇಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾಯಿಂಟ್ ನಂಬರ್ 29. ಇಟ್ ಈಸ್ ಕಾಲ್ಡ್ ಆಸ್ ಕಂಪ್ಲೀಟ್ ಸ್ವಿಚ್ ಓವರ್ ಟು LHB ಇಂಜಿನ್ಸ್ ಅಥವಾ LHB ಟ್ರೈನ್ಸ್. LHBಗೆ ಸಂಪೂರ್ಣ ಬದಲಾವಣೆ. ಏನ್ LHB ಅಂದ್ರೆ ಲಿಂಕ್ ಆಫ್ ಮ್ಯಾನ್ ಬುಷ್. ಇದು ದಿಸ್ ಇಸ್ ಜರ್ಮನ್ ಟೆಕ್ನಾಲಜಿ. ಓಕೆ, ದಿಸ್ ಇಸ್ ಜರ್ಮನ್ ಟೆಕ್ನಾಲಜಿಯಲ್ಲಿ ಮಾಡ್ತಕ್ಕಂಥ ಟ್ರೈನ್ಸ್. ಅಕಾರ್ಡಿಂಗ್ ಟು ದಿಸ್ ಮ್ಯಾನುಫ್ಯಾಕ್ಚರ್ ಆಫ್ LHB ಡಿಸೈನ್ ಮೇನ್ ಲೈನ್ ಕೋಚಸ್ ಫ್ರಮ್ 2018-19 ಆನ್ವರ್ಡ್ಸ್. ಓಕೆ, ನಾವು ಫಸ್ಟು ಜರ್ಮನಿಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಈ ಟೆಕ್ನಾಲಜಿ ಟ್ರೈನ್ಸ್ನ. ಬಟ್ ವಿ ಆರ್ ನೌ ಮ್ಯಾನುಫ್ಯಾಕ್ಚರಿಂಗ್ ದಮ್ ಇಂಡಿಜಿನಿಯಸ್ಲಿ. ಭಾರತ ದೇಶದಲ್ಲಿನೇ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಪ್ಲಾಂಟ್ಸ್ ಎಲ್ಲಿದ್ದಾವೆ ಅಂದರೆ ಚೆನ್ನೈ ಮತ್ತು ರಾಯ್ಬರೇಲಿಯಲ್ಲಿ ಇದ್ದಾವೆ. ಓಕೆ, ಚೆನ್ನೈ ಮತ್ತು ರಾಯ್ಬರೇಲಿಯಲ್ಲಿ ಈ ಟ್ರೈನ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಸೊ ಆ ಟೆಕ್ನಾಲಜಿನ ಏನಂತ ಕರಿತೀವಿ ಅಂದರೆ ಲಿಂಕ್ ಆಫ್ ಮ್ಯಾನ್ ಬುಷ್ ಟೆಕ್ನಾಲಜಿ ಅಂತ ಕರಿತೀವಿ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸ್. ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸ್ ಅಂದ್ರೆ ಸರಕು ಸಾಗಾಣೆ ರೈಲುಗಳು. ಫ್ರೈಟ್ ಅಂದ್ರೆ ಸರಕು ಸಾಗಾಣೆ ಟ್ರೈನ್ಸ್ಗೆ ನಾವು ಫ್ರೈಟ್ ಕಾರಿಡಾರ್ಸ್ ಅಂತ ಕರಿತೀವಿ ಅಥವಾ DFCs ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ದಿಸ್?
ಅಥವಾ ಎಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅಂದರೆ ಬಿಟ್ವೀನ್ ರೇವಾರಿ ಆ್ಯಂಡ್ ಮದರ್ ಸೆಕ್ಷನ್ ಆಫ್ ವೆಸ್ಟರ್ನ್ DFC ಅಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಎಲ್ಲಿ? ರೇವಾರಿ ಮತ್ತು ಮದರ್ ಆಫ್ ವೆಸ್ಟರ್ನ್ DFC ಅಂದರೆ ಗೊತ್ತಾಯ್ತಲ್ವಾ? ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸ್, ಅಂದರೆ ಅದಕ್ಕೋಸ್ಕರನೇ ಸೀಮಿತವಾಗಿರ್ತಕ್ಕಂಥ ರೈಲ್ವೆ ಕಾರಿಡಾರ್ಸ್ನ ಮಾಡಲಾಗಿದೆ. ಫಸ್ಟ್ ಬಂದು ರೇವಾರಿ ಮತ್ತೆ ಮದರ್ ಮಧ್ಯದಲ್ಲಿ ಮಾಡಲಾಗಿದೆ. ಸೆಕೆಂಡ್ ಬಂದು ಬಂಧನ್ ಮತ್ತೆ ಕುರ್ಚಾ ಸೆಕ್ಷನ್ ಆಫ್ ಈಸ್ಟರ್ನ್ DFC, ಒಂದು ವೆಸ್ಟರ್ನ್ DFC, ಇನ್ನೊಂದು ಬಂದು ಈಸ್ಟರ್ನ್ DFC ಅಲ್ಲಿ ಮಾಡಲಾಗಿದೆ. ಆ್ಯಂಡ್ ದಿ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸ್ ವಿಲ್ ಬಿ ಫುಲ್ಲಿ ಕಮಿಷನ್ಡ್ ಇನ್ ಫೇಸಸ್ ಬೈ 2021. ಅದಿನ್ನೂ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಇಟ್ ಈಸ್ ಪ್ಲಾನ್ ಟು ಇಂಪ್ಲಿಮೆಂಟ್ ಇನ್ ದಿ ಫೇಸ್ಡ್ ಮ್ಯಾನರ್. ಯಾವ ವರ್ಷಗಳಲ್ಲಿ? 2021 ಒಳಗೆ ಹಂತ ಹಂತವಾಗಿ ಅದನ್ನು ಪೂರ್ಣಗೊಳಿಸಲಾಗುತ್ತದೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಪಾಯಿಂಟ್ ಟು ಬಿ ಲರ್ನ್ಡ್. ನೆಕ್ಸ್ಟ್, ನಾರ್ತ್ ಈಸ್ಟ್ ಕನೆಕ್ಟಿವಿಟಿ, ಈಶಾನ್ಯ ಸಂಪರ್ಕವನ್ನು ಹೆಚ್ಚು ಇಂಪ್ರೂವ್ ಮಾಡಲಾಗಿದೆ. ಪರ್ಟಿಕ್ಯುಲರ್ಲಿ ಎಲ್ಲಿ ಮಾಡಲಾಗಿದೆ ಅಂದರೆ ಮೇಘಾಲಯ ಈಸ್ ಕನೆಕ್ಟೆಡ್ ವೆರಿ ವೆಲ್ ವಿತ್ ರೈಲ್ವೇಸ್. ನಾವು ಮೇಘಾಲಯವನ್ನು ಕನೆಕ್ಟ್ ಮಾಡಲಾಗಿದೆ. ಅದಾದಮೇಲೆ ತ್ರಿಪುರಾ ಆ್ಯಂಡ್ ಮಣಿಪುರ್ ವಿತ್ ಬ್ರಾಡ್ ಗೇಜ್ ಲೈನ್ಸ್, ತ್ರಿಪುರಾ ಮತ್ತು ಮಣಿಪುರವನ್ನು ಬ್ರಾಡ್ ಗೇಜ್ ಮಾರ್ಗಗಳೊಂದಿಗೆ ಸಂಪರ್ಕಿಸಲಾಗಿದೆ. ನೆಕ್ಸ್ಟ್, ದ ಲಾಂಗೆಸ್ಟ್ ರೈಲ್ ಕಮ್ ರೋಡ್ ಬ್ರಿಡ್ಜ್, ಅತಿ ಉದ್ದದ ರೈಲು ಮತ್ತೆ ರಸ್ತೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಅದನ್ನು ಇನಾಗ್ರೇಟ್ ಕೂಡ ಮಾಡಲಾಗಿದೆ. ಅದನ್ನ ಏನಂತ ಕರಿತೀವಿ ಅಂದರೆ ನಾವು ಬೋಗಿಬಿಲ್ ಬ್ರಿಡ್ಜ್ ಅಂತ ಕರಿತೀವಿ. ಅದು ಯಾವ ನದಿ ಮೇಲೆ ಕಟ್ಟಲಾಗಿದೆ? ಬ್ರಹ್ಮಪುತ್ರ. ಅದರ ಲೆಂತ್ ಎಷ್ಟಿದೆ? ಅರೌಂಡ್ 4940 ಮೀಟರ್ಸ್, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 5000 ಮೀಟರ್ಸ್ ಅಲ್ಲಿದೆ. ಈ ಪ್ರಾಜೆಕ್ಟ್ ಲಾಂಚ್ ಆಗಿದ್ದು 21st April 2002 ಆ್ಯಂಡ್ ಸ್ಟಾರ್ಟ್ ಆಗಿದ್ದು, ಬಟ್ ಅದು ಲಾಂಚ್ ಆಗಿದ್ದು ಅಂದರೆ ಅದನ್ನು ನಾವು ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದ್ದು 2019. ಸೊ ಅವಾಗ ನರೇಂದ್ರ ಮೋದಿ ಅವರು ಈ ಪ್ರೋಗ್ರಾಮ್ನ ಉದ್ಘಾಟನೆ ಮಾಡ್ತಾರೆ. ಓಕೆ, ಸೊ ಇದನ್ನು ನಾವು ಬೋಗಿಬಿಲ್, ಲಾಂಗೆಸ್ಟ್ ಲ್ಯಾಂಡ್ ಕಮ್ ಒಡಿಸೆ ಲ್ಯಾಂಡ್ ಲಾಂಗೆಸ್ಟ್ ರೈಲ್ ಕಮ್ ರೋಡ್ ಬ್ರಿಡ್ಜ್ ಅಂತ ಕರಿತೀವಿ ನಾವು ಇದನ್ನು. ನೆಕ್ಸ್ಟ್ ಪಾಯಿಂಟ್ ಬಂದು ದ ಕ್ಲೆನ್ಲಿನೆಸ್, ಟು ಎನ್ಶೋರ್ ದಿ ಕ್ಲೆನ್ಲಿನೆಸ್, ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ 2018, 19, 20 ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವು ಅಂದರೆ ಬಯೋ ಟಾಯ್ಲೆಟ್ಸ್, ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್ಸ್, ಕ್ಲೀನ್ ಮೈ ಕೋಚಸ್ SMS ಸರ್ವಿಸ್ ಆ್ಯಂಡ್ ಕೋಚ್ ಮಿತ್ರ ಇನಿಷಿಯೇಟಿವ್ಸ್. ಇವೆಲ್ಲದನ್ನು ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡಲಾಗಿದೆ. ಆ್ಯಂಡ್ ದ ಲಾಸ್ಟ್ ಸ್ಕೀಮ್ ವಿಚ್ ವಿ ಆರ್ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ಈಸ್ ಕಾಲ್ಡ್ ಆಸ್ ಹಮ್ಸಫರ್ ಟ್ರೈನ್ಸ್, ಹಮ್ಸಫರ್ ರೈಲುಗಳು ಅಂತ ಕರಿತೀವಿ. ಸೊ ಹಮ್ಸಫರ್ ಅಂದರೆ ದಿ ಮೇನ್ ಇಂಟೆನ್ಷನ್ ಆಫ್ ದಿಸ್ ಈಸ್ ಟು ಪ್ರೊವೈಡ್ ಕಂಫರ್ಟಬಲ್ ಏರ್ ಕಂಡೀಷನ್ಡ್ 3-tier ACs, ಆರಾಮದಾಯಕ ಹವಾನಿಯಂತ್ರಿತ 3-tier ಪ್ರಯಾಣ ಮಾಡಲು ಈ ರೈಲ್ವೇಸ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಹಮ್ಸಫರ್ ಟ್ರೈನ್ಸ್ ಅಂತ ಕರಿತೀವಿ. ಇಷ್ಟು ಸ್ನೇಹಿತರೆ 2018 2020 ತನಕ ರೈಲ್ವೇಲಿ ಆಗಿರ್ತಕ್ಕಂಥ ಹಲವಾರು ಡೆವಲಪ್ಮೆಂಟ್ಸ್ ಅಥವಾ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಆ್ಯಪ್ಸ್, ಸ್ಟ್ರಕ್ಚರಲ್ ಚೇಂಜಸ್, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಿಫೋರ್ ಐ ಕನ್ಕ್ಲೂಡ್ ದ ಸೆಷನ್, ಐ ಹ್ಯಾವ್ ಒನ್ important information to everybody. So Gnana Gangotri has now come up with the online classes. We have already launched. Now ಈಗಾಗಲೇ KS ಪರೀಕ್ಷೆಗಳಿಗೆ, FDA STA ಪರೀಕ್ಷೆಗಳಿಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ ನಮ್ಮ ಆನ್ಲೈನ್ ತರಗತಿಗಳನ್ನು ಆಲ್ರೆಡಿ ನಾವು ಶುರು ಮಾಡಿದ್ದೇವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಮ್ಮ ಆನ್ಲೈನ್ ತರಗತಿಗಳ ಲಿಂಕ್ ಅಥವಾ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್, ಆಸಕ್ತಿ ಉಳ್ಳವರು ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ವಿ ಹ್ಯಾವ್ ಗಿವನ್ ಸಮ್ ಡೆಮೋ ಕ್ಲಾಸಸ್ ಆಫ್ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ವಿಷಯದ ಮಾದರಿ ಪರಿಚಯಾತ್ಮಕ ತರಗತಿಗಳನ್ನು ಈ ಆ್ಯಪ್ನಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಡೆಮೋ ಕ್ಲಾಸಸ್ನ ನೋಡಿ ಯು ಕ್ಯಾನ್ ಎನ್ರೋಲ್ ಫಾರ್ ದಿ ಅಡ್ಮಿಷನ್ಸ್. ಥ್ಯಾಂಕ್ ಯು ವೆರಿ ಮಚ್.